ಏನಾದ್ರೂ 27ನೇ ತಾರೀಕು ಏನಾದ್ರು ಮಾಡಿಲ್ಲ ಅಂದ್ರೆ ಎಲ್ಲಾ ಶಾಸಕರ ಮನೆ ಮುಂದೆ ನೇಣು ಹಾಕೊಳ್ತೀವಿ. ಸರ್ಕಾರ ಎಚ್ಚರಿಕೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲಾ ಎಲೆಕ್ಷನ್ಗಳಲ್ಲಿ ಎಲ್ಲಾ ಶಾಸಕರ ಮತ್ತು ಉಸ್ತುವಾರಿ ಮಿನಿಸ್ಟರ್ಗಳ ಮನೆಗಳ ಮುಂದೆ ನೇಣು ಹಾಕೊಳ್ತೀವಿ ಮಾದಿಗರ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನಿಮ್ಮ ಸರ್ಕಾರವನ್ನ ಧೂಳಿಪಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ. 35 ವರ್ಷಗಳಿಂದ ಹೋರಾಟದ ಪ್ರತಿಫಲ ನಮಗೇನಾದ್ರೂ ಅನ್ಯಾಯ ಮಾಡಿದ್ರೆ ನಾವೆಲ್ಲ ಉಗ್ರ ಹೋರಾಟ ಮಾಡ್ತೀವಿ. ನಿಮ್ಮ ಮನೆಗಳ ಮುಂದೆ ನೇಣು ಹಾಕೊಳ್ತೀವಿ. ಸಾಯಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಎಂ ವಿ ರಾಮಪ್ಪ, ಮಾದಿಗ ದಂಡೋರ ಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾದಿಗ ದಂಡೋರ ಜಾಗೃತಿ ಸಮಿತಿ, ಮಾದಿಗ ದಂಡೋರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲಾ ಒಕ್ಕೂಟದ ವತಿಯಿಂದ ಇವತ್ತು ನಾವು ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದೀವಿ. ಇದರ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35 ವರ್ಷಗಳ ಹೋರಾಟದ ಒಂದು ಕೂಗು ಇವತ್ತು ನಮಗೆ ಏನು ಒಳ ಮೀಸಲಾತಿ ವರ್ಗೀಕರಣ ಇದರಲ್ಲಿ 6% ಮಾದಿಗರಿಗೆ ಪಾಲಾಗಿದೆ, 6% ವಲಯರ ಪಾಲಾಗಿದೆ. ಇನ್ನು 5% ಏನಿದೆ ಇತರೆ ವರ್ಗದವರಿಗೆ ನ್ಯಾಯ ಸಿಕ್ಕಿದೆ. ಆದರೂ ಸಹ ಏನು ರಾಜಕೀಯ ಪಿತೂರಿಗಳಿಂದ ಏನು ಸಿದ್ದರಾಮಯ್ಯನವರು ರಾಜಕೀಯ ಪಿತೂರಿಗಳಿಂದ ಏನು ಮಹದೇವಪ್ಪ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಗೌರವ ಕೊಟ್ಟು ನಮ್ಮ ಮಾದಿಗರಿಗೆ ಮೋಸ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಎಚ್ಚರಿಕೆಯಿಂದ ನೋಡಬೇಕಾಗ್ತದೆ. 35 ವರ್ಷಗಳ ಹೋರಾಟದಲ್ಲಿ ನ್ಯಾಯಯುತವಾಗಿ 6% ಕೊಟ್ಟಿರೋದು ನಮ್ಗೆ ನಾಗಮೋಹನ್ ವರದಿಯ ಪ್ರಕಾರ ಅಲ್ಲ. ಅವರ ಒಂದು ಒಳಗಡೆ ಸಂಚು ರಾಜಕೀಯ ಪಿತೂರಿಗಳ ಮಾಡಿಕೊಂಡು 6% ಕೊಟ್ಟಿದೆ. ಆದ್ರೂ ನ್ಯಾಯವಾಗಿದ್ದೀವಿ ನಾವು. ಯಾಕೆಂದಿದೆ ಅಂದ್ರೆ ಎಲ್ಲಾ 101 ಜಾತಿಗಳು ಸಮಾನವಾಗಿರೋಣ ಅಂತ ಒಂದು ಉದ್ದೇಶದಿಂದ ಮಾದಿಗ ಸಮಾಜದ ಮುಖಂಡರು ಈ ಒಂದು 35 ವರ್ಷಗಳ ಹೋರಾಟದ ಪ್ರತಿಫಲ ನಮ್ಗೆ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳಿ ಸುಳ್ಳುವಾಸನೆ ಕೊಟ್ಟು ಇವತ್ತು ನಮ್ಗೆ ಮೀನಾಮೇಷ ಎಳಿತಾರೆ ಸರ್ಕಾರ. ಇವತ್ತು ನಾವು ಏನು ಕಟ್ಟೆ ಕಡೆಯ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ದುರದೃಷ್ಟ. ಇವತ್ತು ನಮ್ಮ ಮಕ್ಕಳಿಗೋಸ್ಕರ ನಾವು ಹೋರಾಟ ಮಾಡಿ ನಾವು ಮಕ್ಕಳನ್ನ ಕೊಡಬೇಕು. ಇವತ್ತು ಸರ್ಕಾರಗಳು ರಚನೆ ಮಾಡುವಾಗ ವೋಟ್ ಬ್ಯಾಂಕ್ಗೆ ನಮ್ಮ ಹತ್ರ ಬಂದು ಕಾಲಿಡಿದು ವೋಟ್ ಹಾಕ್ಸ್ಕೊಂತಾರೆ. ಆದ್ರೆ ನಮ್ಮ ಮಕ್ಕಳನ್ನ ಕೇಳಿದ್ರೆ ನಿಮ್ಗೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಸತತವಾಗಿ 35 ವರ್ಷಗಳ ಕಾಲ ನಮ್ಮ ನಾಳುವ ಸರ್ಕಾರಗಳು ತುಳಿತಾನೆ ಬಂದಿದೆ. ಇವತ್ತು ನಾವೇನು 5ನೇ ತಾರೀಕು ನಿಮ್ಗೆ ಮೀಸಲಾತಿ ಒಂದು ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೀಟಿಂಗ್ ಕರೆದು ಪೋಸ್ಟ್ಪೋನ್ ಮಾಡ್ತಾರೆ. ಮತ್ತೆ ನಾವು ಎಲ್ಲಾ ಸಂಘಟನೆಗಳು, ಎಲ್ಲಾ ದಲಿತ ಮುಖಂಡರು, ಮಾದಿಗ ಸಮಾಜದ ಮುಖಂಡರು ಎಚ್ಚೆತ್ಕೊಂಡು 12ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರು. ಆ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡಿ ಬೆಂಗಳೂರಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಆವತ್ತು ಕ್ಯಾಬಿನೆಟ್ ಮಣಿದು ನಮಗೆ ಭಯ ಬಿದ್ದು ನಮ್ಮ ಶಕ್ತಿಯನ್ನು ನೋಡಿ ಕರ್ನಾಟಕ ಸರ್ಕಾರದ ಮಂತ್ರಿಗಳು 4 ಜನ ಮಂತ್ರಿಗಳು ಬಂದು ನಮ್ಗೆ ಆಶ್ವಾಸನೆ ಕೊಡ್ತಾರೆ. ನೀವಿವತ್ತು ಮಾಡತಕ್ಕಂತ ಹೋರಾಟ ಇಂತಗೊಳ್ರಿ, ನಿಮಗೆ 27ನೇ ತಾರೀಕು ನಾವು ಏನು ನಿಮಗೆ ಮೀಸಲಾತಿ ಕೊಡಬೇಕು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೀನಾಮೇಷ ಎಳೆದು ಇವತ್ತು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಡೀ 31 ಜಿಲ್ಲೆಗಳಲ್ಲಿ ಮಾದಿಗ ಸಮಾಜದ ಮುಖಂಡರು, ಮಾದಿಗ ಸಂಘಟನೆಗಳ ಹೋರಾಟ ಸಮಿತಿಗಳು ಇವತ್ತು ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡಿಕೊಂಡು, ಅದೇ ರೀತಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಾದ್ರೂ ನೀವು ಈ ಒಂದು ಹೋರಾಟಕ್ಕೆ ಮಾಡೋದು ನಮ್ಗೇನಾದ್ರೂ ಮೀಸಲಾತಿ ಕೊಡ್ದಿದ್ರೆ ಎಲ್ಲಾ ಮುಖಂಡರನ್ನು ಸೇರಿಸಿ ರಾಜ್ಯದ ಮುಖಂಡರನ್ನು ಮಾತಾಡಿ ನಾವು ಬಂದ್ ಮಾಡತಕ್ಕಂತ ಕೆಲಸ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಕಳಿಸ್ಬಿಡ್ತೀನಿ. ಮುಂದಗಡೆ ಇವತ್ತು ನಮ್ಮ ಒಂದು ಋಣ ನಿಮ್ಮ ಮೇಲಿದೆ. ನಿಮ್ಮನ್ನ ಓಟ್ ಹಾಕಿ ನಾವು ಸರ್ಕಾರ ಕಳಿಸಿದೀವಿ. ನಮ್ಮನ್ನ ನೀವು ಇವತ್ತು ಒಂದು ಕಟ್ಟಕಡೆ ಜಾತಿಯನ್ನ ಅಹಿಂದ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮನ್ನ ತುಳಿತಾ ಇದ್ದಾರೆ. ಅಹಿಂದ ವೋಟ್ ಬ್ಯಾಂಕ್ ಮಾತ್ರ ಅಹಿಂದ ಹೇಳ್ತಾರೆ, ನಮ್ಮ ಹಕ್ಕುಗಳು ಮಾತ್ರ ಅವರೊಬ್ಬ ಕೀಳ್ ಜಾತಿ ಅಂತ ನೋಡ್ತಕ್ಕಂಥ ವಿಚಾರ ಇವತ್ತು ನಮ್ಮ ಮುಂದೆ ಇದೆ. ಇವತ್ತೇನಾದ್ರೂ ಮಣಿದು 27ನೇ ತಾರೀಕು ಮಾಡಿದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಯಾಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನನ್ನ ಹೆಸರು ಮಹಾನಾಯಕ ಡಿ ವಿ ನಾರಾಯಣ ಸಿಂಗ್, ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷರು. ಈಗ ನಮ್ಮ ಮುಖಂಡರಾದ ಗಂಗಾಧರಣ್ಣ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಕೆ.ಎಚ್. ಮುನಿಯಪ್ಪ ಅವರು ಇರ್ಬೋದು, ಎಲ್ಲಾ MLAಗಳು ಮಿನಿಸ್ಟ್ರಿಗಳು ಒಪ್ಕೊಂಡಿದ್ದಾರೆ. 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ
ನಾವು ತೀರ್ಮಾನ ತಗೊಳ್ತೀವಿ, ನಿಮ್ಗೆ ಮೋಸ ಮಾಡೋದಿಲ್ಲ, ಒಳ ಮೀಸಲನ್ನ ಜಾರಿ ಮಾಡೋ ಕಡೆ ನಾವೆಲ್ಲ ಕೆಲಸ ಮಾಡ್ತೀವಿ, ಅವತ್ತು ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೆ ನಾವು ಇವತ್ತು ಯಾರನ್ನೂ ನಾವು ಬ್ಲೇಮ್ ಮಾಡಕ್ ಹೋಗ್ತಾ ಇಲ್ಲ. ದಯವಿಟ್ಟು, ಯಾಕಂದ್ರೆ ನಮ್ಗೆ ನಂಬಿಕೆ ಇದೆ ಸರ್ಕಾರದ ಮೇಲೆ, ಮತ್ತೆ ಎಲ್ಲಾ ಮಿನಿಸ್ಟ್ರಿ ಮೇಲೆ ನಂಬಿಕೆ ಇದೆ. ಅದರಿಂದ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮ್ಗೆ. ಅವ್ರೇನಾದ್ರೂ 27ನೇ ತಾರೀಕು ಇದನ್ನ ಜಾರಿ ಮಾಡಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸಮಿತಿಗಳಿದೆ, ಇದೊಂದೇ ಅಲ್ಲ, ಇಡೀ ರಾಜ್ಯದ ಮಾದಿಗ ಸಂಘಟನೆಗಳೆಲ್ಲ ಒಂದು ಕಡೆ ಇದೆ, ಅವರೆಲ್ಲ ಸೇರಿ ಮುಂದಿನ ಕಾರ್ಯಕ್ರಮ ರೂಪಿಸ್ತಾರೆ. ಅದುವರೆಗೂ ನಾವು ಏನು ಇವತ್ತು ಎಡ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದೀವಿ, ಅದಂತೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ನಾವು ಏನು ನಮ್ಮ ಬಾಧೆ ಇದೆ ಅದು ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಕೆಲಸ ಮಾಡಬೇಕಾಗಿದೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಅದು ಪರಿಹಾರನ ನೀವೇ ಅದನ್ನ ಮುಂದೆ ನಿಮ್ಗೆ ಗೊತ್ತಾಗ್ತದೆ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು, ಚಿಕ್ಕಬಳ್ಳಾಪುರ. ಇವತ್ತು ಏನು ಒಳ ಮೀಸಲಾತಿ ಹೋರಾಟದ ಬಗ್ಗೆ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ಇರ್ಬೋದು, ದಲಿತ ಸಂಘಟನೆಗಳ ಒಕ್ಕೂಟ ಇರ್ಬೋದು, ಎಲ್ಲರೂ ಇವತ್ತು ಒಟ್ಟಿಗೆ ಒಳ ಮೀಸಲಾತಿ ಬಗ್ಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರಂತೆ ನಮ್ಮ ಚಿಕ್ಕಬಳ್ಳಾಪುರದ ಸಹ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ವಿಚಾರ ಇಷ್ಟೇನೆ, ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಸಂಘಟನೆಗಳ ಒಕ್ಕೂಟದಿಂದ ಈ ಹಿಂದೆ ಏನು ಎಸ್.ಎಂ. ಕೃಷ್ಣ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಆಂಧ್ರದಲ್ಲಿ ಗಡಿ ಭಾಗದಲ್ಲಿ ಏನು ಮಾಲ್ ಮಹಾಸಭಾ ಮತ್ತು ಮಾದಿಗ ದಂಡೋರಗಳು ಕಿತ್ತಾಟ ಮಾಡಿ ಒಡ್ಕೊಂಡು ಕೇಸ್ಗಳು ಹಾಕೊಂಡಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಎಲ್ಲಾ ಜಾತಿಗಳು ದಲಿತ ಸಂಘರ್ಷ ಸಮಿತಿ ಜೊತೆಯಲ್ಲಿದ್ದರು. ಆವಾಗ ಇವರೆಲ್ಲ ಒಂದು ಕಡೆ ಸೇರಿ ನಾವು ಆಂಧ್ರದಲ್ಲಿ ಕಿತ್ತಾಡ್ದಾಗ ನಾವು ಕಿತ್ತಾಡೋದು ಬೇಡ, ನಾವೆಲ್ಲರೂ ಸೇರಿ ಒಟ್ಟಿಗೆ ನಾವು ಹಂಚ್ಕೊಳ್ಳೋಣ, ಅದ್ರ ಬಗ್ಗೆ ನಾವೇ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಆವತ್ತಿನ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಮೆಮೊರಾಂಡಮ್ ಕೊಟ್ಟು ವರ್ಗೀಕರಣ ಬಗ್ಗೆ ಪಾಯಿಂಟ್ ಕೊಟ್ಟರು. ಅದರಂತೆ ಸದಾಶಿವ ಆಯೋಗ ಒಂದು ರಚನೆ ಮಾಡಿದ್ರು. ಸದಾಶಿವ ಆಯೋಗ ರಚನೆ ಮಾಡಿದಂತ ಸಂದರ್ಭದಲ್ಲಿ ಸದಾಶಿವ ಆಯೋಗ ಒಂದು ವರದಿಯನ್ನು ಕೊಡ್ತು. ಆ ವರದಿ ಕರೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಆವತ್ತಿನ ಕೆಲವು ಲೀಡರ್ಸ್ ಏನ್ ಮಾಡಿದ್ರು, ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರು. ಆಗಿನ ಬಿಜೆಪಿ ಸರ್ಕಾರ ಏನ್ ಮಾಡ್ತು, ಅದನ್ನ ಪಕ್ಕಕ್ಕೆ ಸರಿದು ಅವರೇ ಒಂದು ಕಮಿಟಿ ಮಾಡಿ, ಮಾಧುಸ್ವಾಮಿ ಕಮಿಟಿ ಮಾಡಿ ಅವರು ಒಂದು ವರದಿಯನ್ನ ಕೊಟ್ರು. ಅದು ಸರಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಈಗ ಅವಾಗ ಹೇಳಿದ್ರು ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ನವ್ರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ ಅವರು ಅದನ್ನ ಕೈಗೆ ಎತ್ಕೊಳ್ಳಿಲ್ಲ. ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಏನು ಇವತ್ತು ನಮ್ಮ ನಾರಾಯಣಸ್ವಾಮಿ ಇರ್ಬೋದು, ಕೆ.ಎಚ್. ಮುನಿಯಪ್ಪ ಇರೋದು, ಈ ಸಮಾಜದ ಮುಖಂಡರು ಏನು ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸನ್ನ ದಾಖಲು ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ 7 ಬೆಂಚ್ ಮಾಡಿ ಅಲ್ಲಿ ಸದಾಶಿವ ಆಯೋಗ ಒಳ ಮೀಸಲಾತಿನ ಜಾರಿ ಮಾಡಬೇಕು, ಅದು ರಾಜ್ಯ ಸರ್ಕಾರಕ್ಕೆ ನಾವು ಜವಾಬ್ದಾರಿ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾರೆ. ಅದನ್ನ ಇವತ್ತು ಏನು 3 ವರ್ಷಗಳಾಗ್ತಾ ಬಂದಿದೆ, ಅದನ್ನ ಮೂಲೆ ಗುಂಪು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಆದ್ರೆ ಪಕ್ಕದಲ್ಲಿ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಪಂಜಾಬ್ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲಾ ಸರ್ಕಾರಗಳು ಮಾಡ್ತಾ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಎಲ್ಲಾ ವರದಿಗಳು ವೈಜ್ಞಾನಿಕವಾಗಿದೆ ಅಂತ ಹೇಳ್ದಂತವ್ರು ಅವರೇ ಒಂದು ಸಮಿತಿಯನ್ನ, ನಾಗಮೋದನ್ ಸಮಿತಿಯನ್ನ ಸರ್ಕಾರ ರಚನೆ ಮಾಡ್ತದೆ. ಅವರು ಸಹ ಏನು ಸುಪ್ರೀಂ ಕೋರ್ಟ್ ಇರ್ಬೋದು, ಮತ್ತೆ ಏನು ಇದು ನಮ್ಮ ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿ ಕಮಿಟಿ ಏನ್ ಮಾಡಿದೆ ಅದನ್ನ ಎತ್ತಿಡಿತಾರೆ ಅವ್ರು ಸರ್ವೆ ಮಾಡಿ. ಆಗ ಹೇಳ್ತಾರೆ 5 ಮಾಡ್ಬೇಕು, 5 ಗುಂಪುಗಳು ಮಾಡ್ಬೇಕಂತ ನಮ್ಮ ನಾಗಮೋಹನ್ ದಾಸ್ ಅವ್ರು ಹೇಳ್ತಾರೆ. ಈಗ ಇಷ್ಟು ದಿನ ಸುಮ್ಮನೆ ಇದ್ದಂತವ್ರು ನಮ್ಮ ಸಮಾಜದ ವಿರುದ್ಧ ಇವತ್ತು ಹೋರಾಟ ಮಾಡಕ್ಕೆ ರೆಡಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು, ಇಷ್ಟೊಂದು ವರದಿಗಳು ಬಂತಲ್ಲ, ಈಗ ನಾಗಮೋಹನ್ ದಾಸ್ ವರದಿ ನಮ್ಮ ಪರವಾಗಿದೆ, ಮತ್ತೆ ಸದಾಶಿವ ಆಯೋಗ ನಮ್ಮ ಪರವಾಗಿದೆ, ಮತ್ತೆ ಮಾಧುಸ್ವಾಮಿ ವರದಿ ನಮ್ಮ ಪರವಾಗಿದೆ, ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿದೆ. ಇಷ್ಟೆಲ್ಲಾ ವರದಿಗಳು ಇದ್ರು ಸಹ ಇವತ್ತು ಏನು ABC ಅಂತಿದೆ, ಅದರಲ್ಲಿ ಎ ವರ್ಗದಲ್ಲಿ ಮಾದಿಗನ್ನ ಸೇರಿಸಿದಾರ ಅಂದ್ರೆ ಒಂದೇ ಒಂದು ಕಾರಣಕ್ಕೆ ಇವತ್ತು ಅದು ಸರಿ ಇಲ್ಲ ಅನ್ನೋದು ತರ ಮಾತಾಡ್ತಾರೆ. ದಯವಿಟ್ಟು ಇವತ್ತು ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ. ಇವತ್ತು 12ನೇ ತಾರೀಕು ಮಾಡಿದಂತ ಕಾರ್ಯಕ್ರಮದಲ್ಲಿ 10% ರಿಸರ್ವೇಶನ್ ಕೊಟ್ಬಿಟ್ರು ಬ್ರಾಹ್ಮಣರಿಗೆ. ಇಲ್ಲಿರೋದು ಯಾರ ಸರ್ಕಾರ? ಸಿದ್ದರಾಮಯ್ಯ ಸರ್ಕಾರ. ಇಲ್ಲಿ ನಾವು 35 ವರ್ಷಗಳಿಂದ ಚಳವಳಿ ಮಾಡ್ತಾನೆ ಇದೀವಿ. ಒಳ ಮೀಸಲಾತಿ ಹೋರಾಟದ ಚಳವಳಿ ಮಾಡ್ತಾ ಇದ್ವಿ. ಪಕ್ಕದಲ್ಲಿ ತೆಲಂಗಾಣದಲ್ಲಿ ಮಾಡಿದ್ರು, ಆಂಧ್ರ ಪ್ರದೇಶ ಮಾಡಿದ್ರು, ಕರ್ನಾಟಕದಲ್ಲಿ 35 ವರ್ಷದಿಂದ ಚಳವಳಿ ನಡೀತಾನೆ ಇದೆ. ಆದ್ರೆ ಸದಾಶಿವ ಆಯೋಗದಲ್ಲಿ ಇವಾಗ ಆಲ್ರೆಡಿ ಗಂಗಾಧರ್ ಹೇಳಿದ್ರು, ಸದಾಶಿವ ಆಯೋಗದಲ್ಲಿ ಜಾರಿ ಆಯ್ತು, ಇಡೀ ರಾಜ್ಯವೆಲ್ಲ ಸಮೀಕ್ಷೆ ಮಾಡಿದ್ರು, ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು. ಅವರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. 6% ಮಾದಿಗರಿಗೆ, 6% ವಲಯರಿಗೆ, ಇನ್ನು 5% ಬೇರು. ಮತ್ತೆ ಮಧುಸ್ವಾಮಿ ಆಯೋಗ ಅದು ಮಾಡಿದೆ. ಮತ್ತೆ ನಾಗಮೋಹನ್ ದಾಸ್, H.N. ನಾಗಮೋಹನ್ ದಾಸ್ ಅವರು ಜಡ್ಜ್ ಅವರು, ನ್ಯಾಯಾಧೀಶ್, ನಿವೃತ್ತ ನ್ಯಾಯಾಧೀಶ್, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ.
ಎಲ್ಲರೂ ರಿಪೋರ್ಟ್ ಕೊಟ್ಟಿದ್ರು ಸಿದ್ದರಾಮಯ್ಯ ಸರ್ಕಾರ ಕೆಳಗಿಡ್ತಾ ಇದೆ. ಕಾರಣ ಯಾರಂದ್ರೆ ಮಾದೇವಪ್ಪ ಮತ್ತೆ ನಮ್ಮ ಪ್ರಿಯಾಂಕಾ ಖರ್ಗೆ ಮತ್ತು ಇವರು ನಮ್ಮ ಪರಮೇಶ್ವರ್, ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ. ನಾವು ಸಮೀಕ್ಷೆ ಮಾಡಿದಾಗ, ಇಡೀ ರಾಜ್ಯದಲ್ಲಿ ಸಮೀಕ್ಷೆ ಮಾಡಿದಾಗ ಮಾದಿಗ ಜನಾಂಗ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ, ಪ್ರಭಾವಿತವಾಗಿದ್ದಾರೆ. ಆದ್ರೆ ವೋಟ್ ಮಾತ್ರ ಹಾಕ್ಸ್ಕೊಂತಾರೆ ಅವ್ರ ಹತ್ರ, ಅವ್ರಿಗೆ ಉದ್ಯೋಗಗಳು ಕೊಡಲ್ಲ. ನೋಡಿ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಎಲ್ಲ ಇಲಾಖೆಗಳಲ್ಲಿ ಮಾದಿಗರ ಸಂಖ್ಯೆ ಬಹಳ ಇದೆ. ಅವ್ರದ್ದು 60% 70% ಅವರು ಮೀಸಲಾತಿಯನ್ನು ಅವ್ರು ಕಬಳಿಸ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ, ದುರಂತ. ಇವತ್ತು ನೋಡಿ ಪಂಜಾಬ್ ಅಲ್ಲಿ ರಿಸರ್ವೇಶನ್ ಕೊಟ್ಟಿದ್ದಾರೆ, ಒಳ ಮೀಸಲಾತಿ ಕೊಟ್ಟಿದ್ದಾರೆ, ಹರಿಯಾಣದಲ್ಲಿ ಕೊಟ್ಟಿದ್ದಾರೆ, ತಮಿಳುನಾಡಲ್ಲಿ ಕೊಟ್ಟಿದ್ದಾರೆ, ಮತ್ತೆ ನೆರೆ ಆಂಧ್ರ ಪ್ರದೇಶದಲ್ಲಿ ಕೊಟ್ಟು, ತೆಲಂಗಾಣದಲ್ಲಿ ಕೊಟ್ಟಿದ್ದಾರೆ. ಇಲ್ಲೇನ್ ರೋಗ ಇವ್ರು ಕೊಡೋದಿಕ್ಕೆ? ಸಿದ್ದರಾಮಯ್ಯನ್ಗೆ ಏನ್ ರೋಗ? ಸಿದ್ದರಾಮಯ್ಯನ್ 27ನೇ ತಾರೀಕು ಕ್ಯಾಬಿನೆಟ್ ಎಲ್ಲ ಅದನ್ನ ಮಾಡ್ಲಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ನಾವು ಮುಂದೆ ಉಗ್ರವಾದಂತ ಹೋರಾಟ ಮಾಡ್ತೀವಿ, ಭಯಂಕರವಾದ ಚಳವಳಿಯನ್ನ ಕಟ್ತೀವಿ. ಇಷ್ಟ